ಈಗ ನಾನು ಸ್ವಲ್ಪ ಹೆಚ್ಚು ಸಂಕೀರ್ಣ ಅಣುಗಳನ್ನ ಹೊಂದಿರುವಂತಹ ರಾಸಾಯನಿಕ ಸಮೀಕರಣವನ್ನ ಹೇಗೆ ಸರಿದೂಗಿಸಬಹುದು ಅಂತ ಹೇಳ್ತಾ ಹೋಗ್ತೀನಿ. ಇದಕ್ಕೆ ನಾನು ಉತ್ತಮ ಉದಾಹರಣೆಯಾಗಿ ಒಂದು ದಹನ ಕ್ರಿಯೆಯನ್ನ ತಗೊಳ್ತಾ ಇದ್ದೀನಿ. ಈ ದಹನ ಕ್ರಿಯೆ ಅಂದ್ರೆ ಏನು? ಆಮ್ಲಜನಕ ಅಂದ್ರೆ ಆಕ್ಸಿಜನ್ ನ ಉಪಸ್ಥಿತಿಯಲ್ಲಿ ಎಥಿಲಿನ್ ಅನಿಲವನ್ನ ಸುಡೋದೆ ಈ ಕಂಬಸ್ಟನ್ ಅಂದರೆ ದಹನ ಕ್ರಿಯೆ ಅಂತೀವಿ. ಹಾಗೆ ಆ ಎಥಿಲಿನ್ ನ ರಾಸಾಯನಿಕ ಸೂತ್ರ C2H4, 2 ಕಾರ್ಬನ್ಗಳು ಹಾಗೂ 4 ಹೈಡ್ರೋಜನ್ಗಳು ಸೇರಿ ಎಥಿಲಿನ್ ಅಣುವು ತಯಾರಾಗುತ್ತೆ. ಹಾಗಾಗಿ ಈ ಎಥಿಲಿನ್ ಅನಿಲವನ್ನ ಆಮ್ಲಜನಕದೊಂದಿಗೆ ಸುಟ್ಟಾಗ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ರೂಪುಗೊಳ್ಳುತ್ತದೆ. ಅದೇ ಈ ದಹನ ಕ್ರಿಯೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ನಮಗೆ ಅಸಮತೋಲಿತ ಸಮೀಕರಣ. ಅಂದ್ರೆ ಇದನ್ನ ನಾವಿನ್ನು ಸರಿ ದೂಗಿಸ್ಬೇಕಾಗಿರೋದು. ನಾನು ಆಗ್ಲೇ ಹೇಳಿದೆ ಇದು ಒಂದು ದಹನ ಕ್ರಿಯೆ ಅಂತ. ಇಲ್ಲಿ ನಿಮಗೆ ಪ್ರತಿವರ್ತಕಗಳಾಗಿ ಆಕ್ಸಿಜನ್ ಮತ್ತು ಎಥಿಲಿನ್ ಕಂಡು ಬರುತ್ತೆ ಮತ್ತು ಈ ಕ್ರಿಯೆಯನ್ನು ಪ್ರಾರಂಭಿಸೋಕೆ ನಮಗೆ ಸ್ವಲ್ಪ ಮಟ್ಟಿನ ಶಕ್ತಿಯ ಅವಶ್ಯಕತೆ ಇದೆ. ಆದರೆ ಕ್ರಿಯೆ ಮುಗಿದ ನಂತರ ಶಕ್ತಿಯನ್ನ ಮತ್ತೆ ಬಿಡುಗಡೆ ಮಾಡುತ್ತೆ. ಇಲ್ಲಿ ಎಥಿಲಿನ್ ಅನಿಲ ರೂಪದಲ್ಲಿದೆ. ಹಾಗಾಗಿ ಅನಿಲ ರೂಪದ ಎಥಿಲಿನ್ ಜೊತೆಗೆ ಡೈಆಕ್ಸಿಜನ್ ಅಂದರೆ 2 ಆಕ್ಸಿಜನ್ಗಳ ಅಣುವನ್ನ ಸುಟ್ಟಾಗ ನಿಮಗೆ ಕಾರ್ಬನ್ ಡೈಆಕ್ಸೈಡ್ ಅನಿಲ ಮತ್ತು ದ್ರವದ ರೂಪದಲ್ಲಿ ನೀರು ರೂಪುಗೊಳ್ಳುತ್ತೆ. ಆದ್ರೆ ನಾವು ಇದನ್ನ ಹೇಗೆ ಸರಿದೂಗಿಸ್ಬೇಕು ಅಂತ ಯೋಚನೆ ಮಾಡೋಣ. ಮೊದಲಿಗೆ 2 ಬದಿಗಳಲ್ಲಿ ಪ್ರತಿಯೊಂದು ಅಣುಗಳ ಸಂಖ್ಯೆ ಸಮವಾಗಿದೆಯಾ ಅಂತ ಖಚಿತಪಡಿಸಬೇಕು. ಮತ್ತು ನಾವು ಇದನ್ನ ಹೆಚ್ಚು ಸಂಕೀರ್ಣವಾಗಿ ನೋಡಿದಾಗ ಇಲ್ಲಿ 2 ವಿಭಿನ್ನ ಅಣುಗಳಲ್ಲಿ ಆಕ್ಸಿಜನ್ ಇದೆ ಅಂತ ಗೊತ್ತಾಗುತ್ತೆ. ಹಾಗೆ ಈ 2 ಉತ್ಪನ್ನಗಳಲ್ಲಿ ಅನೇಕ ಧಾತುಗಳು ಇವೆ. ಇದು ಬಹಳ ಕಷ್ಟಕರವಾಗಿದೆ ಅಂತ ಅನ್ನಿಸಬಹುದು. ಆದ್ರೆ ಇದೇ ಸ್ಥಳದಲ್ಲಿ ನಾವು ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸುವಂತಹ ಕಲೆಯನ್ನ ತೋರಿಸಬೇಕಾಗಿರೋದು. ಅದಕ್ಕಾಗಿ ನಾನೊಂದು ಉತ್ತಮವಾದ ವಿಧಾನ ಹೇಳ್ತೀನಿ. ಏನಪ್ಪಾ ಅಂತಂದ್ರೆ, ಮೊದಲು ಅನೇಕ ಧಾತುಗಳನ್ನ ಹೊಂದಿರುವಂತಹ ಅಣುಗಳನ್ನ ಸರಿದೂಗಿಸೋಕೆ ಪ್ರಯತ್ನ ಪಡಿ. ಕೇವಲ ಒಂದು ಧಾತುವನ್ನ ಹೊಂದಿರುವಂತಹ ಅಣುಗಳನ್ನ ಕೊನೆಯಲ್ಲಿ ಉಳಿಸ್ಕೊಳ್ಳಿ. ಈ ವಿಧಾನವನ್ನ ಯಾಕೆ ಬಳಸಬೇಕು ಅಂತಂದ್ರೆ, ನೋಡಿ, ಇಲ್ಲಿ ಹೆಚ್ಚಿನ ಧಾತುಗಳನ್ನ ಹೊಂದಿರೋದು ಎಥಿಲಿನ್ ಹಾಗೂ ಒಂದೇ ಧಾತುವನ್ನ ಹೊಂದಿರೋದು ಆಕ್ಸಿಜನ್. ನೀವೇನಾದ್ರೂ ಆಕ್ಸಿಜನ್ ಬದಲಿಗೆ ಎಥಿಲಿನ್ ನ ಕೊನೆಯದಾಗಿ ಸರಿದೂಗಿಸೋಕೆ ಉಳಿಸ್ಕೊಂಡ್ರೆ ಏನಾಗುತ್ತೆ? ಕಾರ್ಬನ್ಗಳ ಸಂಖ್ಯೆಯನ್ನ ಸರಿದೂಗಿಸುವಾಗ ಹೈಡ್ರೋಜನ್ಗಳ ಸಂಖ್ಯೆ ಬದಲಾಗುತ್ತೆ ಹಾಗೂ ಹೈಡ್ರೋಜನ್ಗಳ ಸಂಖ್ಯೆಯನ್ನ ನಾವು ಸರಿದೂಗ್ಸಕ್ ಹೋದ್ರೆ ಇಲ್ಲಿರುವಂತಹ ಆಕ್ಸಿಜನ್ ನ ಸಂಖ್ಯೆ ಬದಲಾಗುತ್ತೆ. ಮತ್ತೆ ನಾವು ಮೊದಲಿಂದ ಸರಿದೂಗ್ಸೋಕೆ ಆರಂಭಿಸ್ಬೇಕಾಗತ್ತೆ. ಅದಕ್ಕಾಗಿ ಯಾವತ್ತು ಆಕ್ಸಿಜನ್ ನ ಕೊನೆಯದಾಗಿ ಇಟ್ಕೊಂಡು, ಅಂದರೆ ಏಕಧಾತುವಿನ ಅಣುಗಳನ್ನ ಕೊನೆಗೆ ಇಟ್ಕೊಂಡು ನಾವು ಮೊದಲು ಸಂಕೀರ್ಣವಾಗಿರುವಂತದ್ದು ಅಂದ್ರೆ ಅನೇಕ ಧಾತುಗಳನ್ನ ಹೊಂದಿರುವಂತಹ ಅಣುಗಳನ್ನ ಫಸ್ಟ್ ಸರಿದೂಗಿಸ್ಕೊಳ್ಬೇಕು. ಹಾಗಾಗಿ ನಾನೀಗ ಕಾರ್ಬನ್ಗಳಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ಎಡಬದಿಯಲ್ಲಿ ನೀವು ನೋಡಿದ್ರೆ ಕಾರ್ಬನ್ ನ ಸಂಖ್ಯೆ 2 ಹಾಗೂ ಬಲಬದಿಯಲ್ಲಿ ಕೇವಲ 1. ಇದನ್ನ ಸರಿದೂಗಿಸೋಕೆ ನಾನು ಬಲಬದಿಯಲ್ಲಿರುವಂತಹ ಕಾರ್ಬನ್ಗೆ 2 ಅಂತ ಬರ್ಕೊಳ್ತೀನಿ. ಹಾಗೆ ಹೈಡ್ರೋಜನ್ ಇಲ್ಲಿ 4 ಇರೋದ್ರಿಂದ ನಾನು ಬಲಬದಿಯಲ್ಲಿ ನೋಡಿದ್ರೆ ಕೇವಲ 2 ಹೈಡ್ರೋಜನ್ ಇದೆ. ಹಾಗಾಗಿ ಅದಕ್ಕೂ ಕೂಡ ನಾನು 2ರಿಂದ ಗುಣಿಸ್ಕೊಳ್ತಾ ಇದ್ದೀನಿ. ಹಾಗಾಗಿ ನಮ್ಮ ಸಮೀಕರಣ ಈ ರೀತಿಯಾಗಿ ಕಾಣಿಸುತ್ತೆ. 2 ಕಾರ್ಬನ್ ಡೈಆಕ್ಸೈಡ್ ಹಾಗೂ 2 ಅಣುಗಳ ನೀರನ್ನ ಬರ್ಕೊಂಡಿದ್ದೀನಿ. ನೀವು ನೆನ್ಪಿಡ್ಕೊಳ್ಬೇಕು, ಇಲ್ಲಿ ನಾವು ಬರ್ದಿರುವಂತಹ 2 ಕೇವಲ ಕಾರ್ಬನ್ನಿಗಷ್ಟೇ ಅಲ್ಲ, ಇಲ್ಲಿರುವಂತಹ ಆಕ್ಸಿಜನ್ಗೂ ಕೂಡ ಅನ್ವಯಿಸುತ್ತೆ. ಹಾಗೆ ಇಲ್ಲಿ ಕೂಡ ಬರ್ದಿರುವಂತಹ 2 ಕೇವಲ ಹೈಡ್ರೋಜನ್ಗಷ್ಟೇ ಅಲ್ಲ, ಇಲ್ಲಿರುವಂತಹ ಆಕ್ಸಿಜನ್ಗೂ ಕೂಡ ಅನ್ವಯಿಸುತ್ತೆ. ಈಗ ಮೊದಲಿಗೆ ನಾವು ಕಾರ್ಬನ್ ಹಾಗೂ ಹೈಡ್ರೋಜನ್ ಸಮದೂಗಿದೆಯಾ 2 ಕಡೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಇಲ್ಲಿ ಕಾರ್ಬನ್ 2 ಇದೆ ಹಾಗೂ ಕಾರ್ಬನ್ ಇಲ್ಲೂ ಕೂಡ ಬಲಬದಿಯಲ್ಲಿ 2 ಇದೆ. ನಂತರ ಹೈಡ್ರೋಜನ್ 4 ಇದೆ, ಇಲ್ಲಿ ಕೂಡ ಹೈಡ್ರೋಜನ್ 4 ಇದೆ. ಈಗ ಆಕ್ಸಿಜನ್ ಕಡೆಗೆ ಬರೋಣ. ನೋಡಿ, ಎಡಬದಿಯಲ್ಲಿ ಆಕ್ಸಿಜನ್ ಕೇವಲ 2 ಇದೆ, ಬಲಬದಿಯಲ್ಲಿ 2 × 2 4, ಹಾಗೆ ಇಲ್ಲಿ ಕೂಡ 2 ಇರೋದ್ರಿಂದ 4 + 2 6 ಆಕ್ಸಿಜನ್ಗಳು ಬಲಭಾಗದಲ್ಲಿ ಇವೆ. ಹಾಗಾಗಿ ನಮಗೆ ಎಡಭಾಗದಲ್ಲೂ ಕೂಡ 6 ಆಕ್ಸಿಜನ್ಗಳು ಬೇಕಾಗಿರೋದ್ರಿಂದ ನಮಗೆ 6 ಬರಬೇಕು ಅಂದ್ರೆ 2ರಿಂದ ನಾವು 3ಅನ್ನ ಗುಣಿಸಿದ್ರೆ ನಮಗೆ 6 ಆಕ್ಸಿಜನ್ಗಳು ಸಿಗತ್ತೆ. ಹಾಗಾಗಿ ನೀವು 3ಅನ್ನು ಇವಾಗ ಲೆಕ್ಕ ಹಾಕಿ ನೋಡಿದ್ರೆ ಇದು ನಮ್ಮ ಸಮತೋಲಿತ ಸಮೀಕರಣವಾಗಿರುತ್ತೆ. ಕಾರ್ಬನ್ ಈ ಕಡೆ 2 ಹಾಗೂ ಬಲಬದಿಯಲ್ಲೂ ಕೂಡ 2 ಇರುತ್ತೆ. ನಂತರ ಹೈಡ್ರೋಜನ್ ಎಡಬದಿಯಲ್ಲಿ 4, ಬಲಬದಿಯಲ್ಲೂ 4, ಹಾಗೆ ಇಲ್ಲೂ ಕೂಡ 6 ಆಕ್ಸಿಜನ್ ಹಾಗೂ ಬಲಬದಿಯಲ್ಲೂ 6 ಆಕ್ಸಿಜನ್. ಈ ರೀತಿಯಾಗಿ ನೀವು ಸಂಕೀರ್ಣ ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸಬಹುದು. ಮೊದಲು ಯಾವತ್ತು ನಾವು ಅನೇಕ ಧಾತುಗಳನ್ನ ಹೊಂದಿರುವಂತಹ ಅಣುವಿಂದ ಶುರು ಮಾಡಬೇಕು. ನಂತರ ಒಂದು ಧಾತುವನ್ನ ಹೊಂದಿರುವಂತ ಅಥವಾ ಕಡಿಮೆ ಧಾತುವನ್ನ ಹೊಂದಿರುವಂತ ಅಣುಗಳನ್ನ ಕೊನೆಯದಲ್ಲಿ ಇಟ್ಕೊಳ್ಬೇಕು.